ರಣ ರಾಜಕೀಯದ ನಡುವೆ ಕಾಂಗ್ರೆಸ್ ಎರಡು ಹೋಳಾಯ್ತಾ? ಡಿಕೆ ಶಿವಕುಮಾರ್ ಆಪ್ತರದ್ದು ಒಂದು ರೀತಿಯಾದ್ರೆ ಸಿಎಂ ಸಿದ್ದರಾಮಯ್ಯ ಆಪ್ತರದ್ದು ಮತ್ತೊಂದು ರೀತಿಯಲ್ಲಿ. ಕಾಂಗ್ರೆಸ್ನಲ್ಲಿ ಕಿಚ್ಚು ಹೊತ್ತಿಸಿದೆ, ಕಿಚ್ಚನ್ನ ಹೆಚ್ಚಿಸಿದೆ ಸಿಎಂ ಕುರ್ಚಿ ಕದನ. ರಣ ರಾಜಕೀಯದಲ್ಲಿ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಸಿದ್ದರಾಮಯ್ಯ ಕ್ಯಾಂಪ್ ಒಂದು ಕಡೆ, ಡಿಕೆ ಶಿವಕುಮಾರ್ ಅವರ ಕ್ಯಾಂಪ್ ಮತ್ತೊಂದು ಕಡೆ. ಸಿಎಂ ಆಪ್ತರದ್ದೇ ಒಂದು, ಡಿಕೆ ಶಿವಕುಮಾರ್ ಅವರ ಆಪ್ತರದ್ದೇ ಮತ್ತೊಂದು. ಮುಖ್ಯಮಂತ್ರಿ ಪೋಸ್ಟ್ ಈಗ ಖಾಲಿ ಇಲ್ಲ ಅಂತ ಹೇಳಿ ಸಿಎಲ್ಪಿ ನೋಡಿ, ಈ ಕಂಡೀಷನ್ಸ್ ಎಲ್ಲ ನಾವು ಗಮನಿಸ್ತಾ ಇದ್ದಂಗೆ ಏನು ಎತ್ತ ಅನ್ನೋದೆಲ್ಲ ನಾವು ನೋಡ್ತಿರುವಂಗೆ ಕೆಜೆ ಜಾರ್ಜ್ ಅವರು ಹೇಳ್ತಾರೆ, ಅಧಿವೇಶನದ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಅವರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಮುಖ್ಯಮಂತ್ರಿ ಪೋಸ್ಟ್ ಖಾಲಿ ಇಲ್ಲ ಅಂತ ಹೇಳಿ ಕೆಜೆ ಜಾರ್ಜ್ ಅವರು ಸ್ಫೋಟಕ ಹೇಳಿಕೆ ಕೊಟ್ರೆ, ಡಿಕೆ ಶಿವಕುಮಾರ್ ಅವರು ಅಧಿವೇಶನದ ಬಳಿಕ ಸಿಎಂ ಆಗ್ತಾರೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಹೇಳ್ತಾರೆ. ಸುಭಾಷಿತ ನಾನೇ ಕೊಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನ್ ತಪ್ಪೇನಿದೆ ಅದರಲ್ಲೆಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ, ಇದರಲ್ಲಿ ವರಿಷ್ಠರ ಮೇಲೆ ಯಾರು ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂತ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಲ್ಲ, ನಿಮ್ಮ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ತಿಮ್ಮಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಕಾಂಗ್ರೆಸ್ ಈಗ ಈ ರಣ ರಾಜಕೀಯದಲ್ಲಿ ಎರಡು ಹೋಳಾಗಿದೆ ಅನ್ನೋದು ಮೇಲ್ನೋಟಕ್ಕಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಿಂಗ್ ಹೇಳೋದ್ರಿಂದ ಯಾರಿಗ್ ಲಾಭ ಯಾರಿಗ್ ನಷ್ಟ? ಇವರಿಬ್ರು ಕೂಡ ಸಿಎಂ ಆಗ್ತಾರೆ ಡಿಕೆ, ಇತ್ತ ಮುಂದುವರಿತಾರೆ ಸಿದ್ದು ಅಂತ ಹೇಳಿ ಎರಡು ಬಣದವ್ರು ಹೇಳ್ತಾ ಇದಾರಲ್ಲ, ಯಾರಿಗ್ ಲಾಭ ಇದರಿಂದ? ಖಂಡಿತವಾಗಿ ಅವರವರ ವೈಯಕ್ತಿಕ ಲಾಭಗಳನ್ನ, ಅವರ ವೈಯಕ್ತಿಕ ಬಣ್ಣದ ಲಾಭಗಳನ್ನ ವೈಯಕ್ತಿಕವಾಗಿ ಸಿಎಂ ಡಿಸಿಎಂ ಜಟಾಪಟಿಗೆ ಇಳಿದಿರ್ತಕ್ಕಂಥದ್ದು ನೀವು ಗಮನಿಸಬಹುದು ರಂಜಿತ್. ಯಾಕಂದ್ರೆ ಹೈಕಮಾಂಡ್ ಒಂದಷ್ಟು ಮಧ್ಯ ವಹಿಸಿ ಬ್ರೇಕ್ ಹಾಕುವಂತ ಕೆಲಸವನ್ನು ಮಾಡ್ತು. ಬ್ರೇಕ್ಫಾಸ್ಟ್ ಅನ್ನ ಮಾಡಿ ಸಮನ್ವಯದಿಂದ ಇರಿ, ನಾವು ಕರಿತೇವೆ, ದಿಲ್ಲಿ ಕರೆದಾಗ ನೀವು ಬನ್ನಿ ಅನ್ನುವಂತ ಮಾತನ್ನ ಹೇಳ್ತೇವೆ. ಯಾವಾಗ ಯತೀಂದ್ರ ಅವರು ಸಿಎಂ ಪುತ್ರರಾಗಿ ಕೂಡ ಆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟರು, ಸಿದ್ದರಾಮಯ್ಯ ಅವರೇ ಮುಂದುವರಿಸ್ತಾರೆ, ನಾಯಕತ್ವದ ಬದಲಾವಣೆ ಹೈಕಮಾಂಡ್ ಮುಂದೆ ಇಲ್ಲ ಅನ್ನುವಂತ ಹೇಳಿಕೆ ಕೊಟ್ಟರು. ಆ ನಂತರ ಎಲ್ಲಾ ಮಾಡಿದಂತ ಹೈಕಮಾಂಡ್ ಮಾಡಿದಂತ ಒಂದಷ್ಟು ಪ್ರಯತ್ನಗಳು ಈಗ ಹೊಳೆಯಲ್ಲಿ ಹುಣಸೆ ಅಂತ ತೊಳಿತಾರಂತಾರಲ್ಲ, ಹಾಗೆ ಇರತಕ್ಕಂಥದ್ದು. ಯಾಕಂದ್ರೆ ಒಂದೇ ವಾರ ಕಾಲ ಎಲ್ಲಾ ನಾಯಕರು ಸೈಲೆಂಟ್ ಆಗಿದ್ರು, ಜೊತೆಗೆ ಸಿಎಂ ಡಿಸಿ ಕೂಡ ಒಂದಷ್ಟು ಸೈಲೆಂಟ್ ಆಗಿದ್ದಾರೆ, ಈಗಲೂ ಕೂಡ ಸೈಲೆಂಟ್ ಆಗೇ ಇದ್ದಾರೆ. ಆದ್ರೆ ಉಳಿದಂತಹ ಬಣದ ಸದಸ್ಯರು ಮಾತಾಡ್ತಾ ಇರ್ತಕ್ಕಂಥದ್ದು. ಯತೀಂದ್ರ ಅವರ ಹೇಳಿಕೆಯನ್ನ ಖಂಡಿಸಿ ಸಿಎಂ ಬಣದ ಸದಸ್ಯರು, ಡಿಸಿಎಂ ಬಣದ ಸದಸ್ಯರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ರೀತಿಯಲ್ಲಿ ಯತೀಂದ್ರ ಅವರು ವರ್ತಿಸ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಕೂಡ ಯತೀಂದ್ರ ಅವರಿಗೆ ಒಂದಷ್ಟು ಕಡಿವಾಣ ಹಾಕುವಂತ ಕೆಲಸವನ್ನು ಮಾಡಲಿಲ್ಲ. ಇಲ್ಲಿಯವರು ಕೂಡ ಅವರು ಕಡಿವಾಣ ಹಾಕಿದ್ರೆ ಇಷ್ಟೊತ್ತಿಗೆ ಈ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಿರಲಿಲ್ಲ ಮತ್ತು ಬೆಳಗಾವಿಯಲ್ಲಿ ಸುಗಮವಾಗಿ ಸದನ ನಡೆಯುವಂತ ಸಾಧ್ಯತೆ ಇತ್ತು. ಆದ್ರೆ ಈಗ ಸದನದ ಜೊತೆಗೆ ರಾಜಕೀಯವು ಕೂಡ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರೋದ್ರಿಂದ 19ನೇ ತಾರೀಕಿಗೆ ನಮ್ಮನ್ನ ಡೆಲ್ಲಿ ಕರೀಬಹುದು ಅನ್ನುವಂತ ವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಇದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲದ ವಾತಾವರಣ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನೂ ಗೊತ್ತಿದ್ದು ಕೂಡ ಸೈಲೆಂಟ್ ಆಗಿ ಕೂತಿರ್ತಕ್ಕಂಥದ್ದನ್ನ ನೀವು ಗಮನಿಸಬಹುದು. ಮತ್ತು ಸಚಿವರು ಕೂಡ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಜಾರ್ಜ್ ಅವರ ಹೇಳಿಕೆಯನ್ನು ನೀವು ಕೂಡ ಗಮನಿಸಿರಬಹುದು. ಈ ತರದ ಹೇಳಿಕೆಗಳು ಗೊಂದಲ ಶಾಸಕರ ನಡುವೆ ಇರ್ತಕ್ಕಂಥದ್ದು ಮತ್ತು ಸಾರ್ವಜನಿಕರು ಕೂಡ ಗೊಂದಲ ಆಗಿರ್ತಕ್ಕಂಥದ್ದು. ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದೆ ಅನ್ನೋ ಮಾತನ್ನ ಕಾಂಗ್ರೆಸ್ ಹೇಳ್ಕೊಂಡ್ರು ಕೂಡ ಈ ತರದ ರಾಜಕೀಯ ಗೊಂದಲದಿಂದ ಅವರೇ ಬಹುಮತ ಬಂದಿರತಕ್ಕಂಥ ಸರ್ಕಾರವನ್ನು ಕಳೆದುಕೊಳ್ಳುವಂತ ಭೀತಿಗೂ ಕೂಡ ಹೋಗ್ಬೋತಾ ಇವರಿಬ್ಬರ ತಿಕ್ಕಾಟ ಅನ್ನುವಂತ ಲೆಕ್ಕಾಚಾರಗಳು ಕೂಡ ಗೋಚರಿಸ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇವರಿಬ್ಬರ ತಿಕ್ಕಾಟದಿಂದ ಆಕ್ರೋಶಗೊಂಡಿರ್ತಕ್ಕಂಥದ್ದು, ಅಸಮಾಧಾನಗೊಂಡಿರ್ತಕ್ಕಂಥದ್ದು. ರಂಜಿತ್, ಓಕೆ. ರಣ ರಾಜಕೀಯದ ನಡುವೆ ಕಾಂಗ್ರೆಸ್ ಎರಡು ಹೋಳಾಯ್ತಾ? ಡಿಕೆ ಶಿವಕುಮಾರ್ ಆಪ್ತರದ್ದು ಒಂದು ರೀತಿಯಾದ್ರೆ ಸಿಎಂ ಸಿದ್ದರಾಮಯ್ಯ ಆಪ್ತರದ್ದು ಮತ್ತೊಂದು ರೀತಿಯಲ್ಲಿ. ಕಾಂಗ್ರೆಸ್ನಲ್ಲಿ ಕಿಚ್ಚು ಹೊತ್ತಿಸಿದೆ, ಕಿಚ್ಚನ್ನ ಹೆಚ್ಚಿಸಿದೆ ಸಿಎಂ ಕುರ್ಚಿ ಕದನ. ರಣ ರಾಜಕೀಯದಲ್ಲಿ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಸಿದ್ದರಾಮಯ್ಯ ಕ್ಯಾಂಪ್ ಒಂದು ಕಡೆ, ಡಿಕೆ ಶಿವಕುಮಾರ್ ಅವರ ಕ್ಯಾಂಪ್ ಮತ್ತೊಂದು ಕಡೆ. ಸಿಎಂ ಆಪ್ತರದ್ದೇ ಒಂದು, ಡಿಕೆ ಶಿವಕುಮಾರ್ ಅವರ ಆಪ್ತರದ್ದೇ ಮತ್ತೊಂದು. ಮುಖ್ಯಮಂತ್ರಿ ಪೋಸ್ಟ್ ಈಗ ಖಾಲಿ ಇಲ್ಲ ಅಂತ ಹೇಳಿ ಸಿಎಲ್ಪಿ
ನೋಡಿ, ಈ ಕಂಡೀಷನ್ಸ್ ಎಲ್ಲ ನಾವು ಗಮನಿಸ್ತಾ ಇದ್ದಂಗೆ ಏನು ಎತ್ತ ಅನ್ನೋದೆಲ್ಲ ನಾವು ನೋಡ್ತಿರುವಂಗೆ ಕೆಜೆ ಜಾರ್ಜ್ ಅವರು ಹೇಳ್ತಾರೆ, ಅಧಿವೇಶನದ ಬಳಿಕ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಅವರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಮುಖ್ಯಮಂತ್ರಿ ಪೋಸ್ಟ್ ಖಾಲಿ ಇಲ್ಲ ಅಂತ ಹೇಳಿ ಕೆಜೆ ಜಾರ್ಜ್ ಅವರು ಸ್ಫೋಟಕ ಹೇಳಿಕೆ ಕೊಟ್ರೆ, ಡಿಕೆ ಶಿವಕುಮಾರ್ ಅವರು ಅಧಿವೇಶನದ ಬಳಿಕ ಸಿಎಂ ಆಗ್ತಾರೆ ಅಂತ ಹೇಳಿ ಇಕ್ಬಾಲ್ ಹುಸೇನ್ ಹೇಳ್ತಾರೆ. ನಾನು ಶುಭಾಶಯ ನಾನೇ ಕೊಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನ್ ತಪ್ಪೇನಿದೆ ಅದರಲ್ಲೆಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇದರಲ್ಲಿ ವರಿಷ್ಠರ ಮೇಲೆ ಯಾರು ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂತ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ ಒಂದು ಟರಾವ್ ಆಗಿದೆ, ಅದರಲ್ಲಿ ಏನು ಕಂಡೀಷನ್ ಇರಲಿಲ್ಲ. ಆಗ ಚೀಫ್ ಮಿನಿಸ್ಟರ್ದು ಪೋಸ್ಟ್ ಈಗ ಖಾಲಿ ಇಲ್ಲದಿರುವಾಗ ಮತ್ತೆ ಟರಾವ್ ಆದಾಗ 5 ವರ್ಷ ಅಂದ್ಬಿಟ್ಟು ಅವ್ರು ಹೇಳ್ಬೇಕಲ್ಲ, ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಹೊರತು ಅವರಾಗಿ ಬಂದೇನೆ ಅಲ್ಲಿಲ್ಲ. ನಮ್ಮ ಇದ್ರ ಪ್ರಕಾರ ಸಿಎಲ್ಪಿಯಲ್ಲಿ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ತಿಮ್ಮಟ್ಟಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಕಾಂಗ್ರೆಸ್ ಈಗ ಈ ರಣರಣ ರಾಜಕೀಯದಲ್ಲಿ 2 ಹೋಳಾಗಿದೆ ಅನ್ನೋದು ಮೇಲ್ನೋಟಕ್ಕಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಿಂಗೆ ಹೇಳೋದ್ರಿಂದ ಯಾರಿಗ್ ಲಾಭ ಯಾರಿಗ್ ನಷ್ಟ? ಇವರಿಬ್ರು ಕೂಡ ಸಿಎಂ ಆಗ್ತಾರೆ ಡಿಕೆ, ಇತ್ತ ಮುಂದುವರಿತಾರೆ ಸಿದ್ದು ಅಂತ ಹೇಳಿ 2 ಬಣದವ್ರು ಹೇಳ್ತಾ ಇದಾರಲ್ಲ, ಯಾರಿಗ್ ಲಾಭ ಇದರಿಂದ? ಖಂಡಿತವಾಗಿ ಅವರವರ ವೈಯಕ್ತಿಕ ಲಾಭಗಳನ್ನ, ಅವರ ವೈಯಕ್ತಿಕ ಬಣ್ಣದ ಲಾಭಗಳನ್ನ ವೈಯಕ್ತಿಕವಾಗಿ ಸಿಎಂ ಡಿಸಿಎಂ ಜಟಾಪಟಿಗೆ ಇಳಿದಿರ್ತಕ್ಕಂಥದ್ದು ನೀವು ಗಮನಿಸಬಹುದು ರಂಜಿತ್. ಯಾಕಂದ್ರೆ ಹೈಕಮಾಂಡ್ ಒಂದಷ್ಟು ಮಧ್ಯ ವಹಿಸಿ ಬ್ರೇಕ್ ಹಾಕುವಂತ ಕೆಲಸವನ್ನು ಮಾಡ್ತು, ಬ್ರೇಕ್ಫಾಸ್ಟ್ ಅನ್ನ ಮಾಡಿ ಸಮನ್ವಯದಿಂದ ಇರಿ, ನಾವು ಕರಿತೇವೆ, ಇಲ್ಲಿ ಕರೆದಾಗ ನೀವು ಬನ್ನಿ ಅನ್ನುವಂತ ಮಾತನ್ನ ಹೇಳ್ತೇವೆ. ಯಾವಾಗ ಯತೀಂದ್ರ ಅವರು ಸಿಎಂ ಪುತ್ರರಾಗಿ ಕೂಡ ಆ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟರು, ಸಿದ್ದರಾಮಯ್ಯ ಅವರೇ ಮುಂದುವರಿಸ್ತಾರೆ, ನಾಯಕತ್ವದ ಬದಲಾವಣೆ ಹೈಕಮಾಂಡ್ ಮುಂದೆ ಇಲ್ಲ ಅನ್ನುವಂತ ಹೇಳಿಕೆ ಕೊಟ್ಟರು. ಆ ನಂತರ ಎಲ್ಲ ಮಾಡಿದಂತ ಹೈಕಮಾಂಡ್ ಮಾಡಿದಂತ ಒಂದಷ್ಟು ಪ್ರಯತ್ನಗಳು ಈಗ ಹೊಳೆಯಲ್ಲಿ ಹುಣಸೆಯನ್ನು ತೊಳಿತಾರಂತಾರಲ್ಲ ಹಾಗೆ ಇರತಕ್ಕಂಥದ್ದು. ಯಾಕಂದ್ರೆ ಒಂದೇ ವಾರ ಕಾಲ ಎಲ್ಲಾ ನಾಯಕರು ಸೈಲೆಂಟ್ ಆಗಿದ್ರು, ಜೊತೆಗೆ ಸಿಎಂ ಡಿಸಿ ಕೂಡ ಒಂದಷ್ಟು ಸೈಲೆಂಟ್ ಆಗಿದ್ದಾರೆ, ಈಗಲೂ ಕೂಡ ಸೈಲೆಂಟ್ ಆಗೇ ಇದ್ದಾರೆ. ಆದ್ರೆ ಉಳಿದಂತಹ ಬಣ್ಣದ ಸದಸ್ಯರು ಮಾತಾಡ್ತಾ ಇರ್ತಕ್ಕಂಥದ್ದು. ಯತೀಂದ್ರ ಅವರ ಹೇಳಿಕೆಯನ್ನ ಖಂಡಿಸಿ ಸಿಎಂ ಬಣ್ಣದ ಸದಸ್ಯರು, ಡಿಸಿಎಂ ಬಣ್ಣದ ಸದಸ್ಯರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ ರೀತಿಯಲ್ಲಿ ಯತೀಂದ್ರ ಅವರು ವರ್ತಿಸ್ತಾ ಇದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಕೂಡ ಯತೀಂದ್ರ ಅವರಿಗೆ ಒಂದಷ್ಟು ಕಡಿವಾಣ ಹಾಕುವಂತ ಕೆಲಸವನ್ನು ಮಾಡಲಿಲ್ಲ. ಇಲ್ಲಿವರೆಗೂ ಕೂಡ ಅವರು ಕಡಿವಾಣ ಹಾಕಿದ್ರೆ ಇಷ್ಟೊತ್ತಿಗೆ ಈ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಿರಲಿಲ್ಲ ಮತ್ತು ಬೆಳಗಾವಿಯಲ್ಲಿ ಸುಗಮವಾಗಿ ಸದನ ನಡೆಯುವಂತ ಸಾಧ್ಯತೆ ಇತ್ತು. ಆದ್ರೆ ಈಗ ಸದನದ ಜೊತೆಗೆ ರಾಜಕೀಯ ಕೂಡ ದೊಡ್ಡ ಮಟ್ಟದ ಸದ್ದು ಮಾಡ್ತಾ ಇರೋದ್ರಿಂದ 19ನೇ ತಾರೀಕಿಗೆ ನಮ್ಮನ್ನ ಡೆಲ್ಲಿ ಕರಿಬಹುದು ಅನ್ನುವಂತ ವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಉಳಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲದ ವಾತಾವರಣ ಆಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನೂ ಗೊತ್ತಿದ್ದು ಕೂಡ ಸೈಲೆಂಟ್ ಆಗಿ ಕೂತಿರ್ತಕ್ಕಂಥದ್ದನ್ನ ನೀವು ಗಮನಿಸಬಹುದು. ಮತ್ತು ಸಚಿವರು ಕೂಡ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಜಾರ್ಜ್ ಅವರ ಹೇಳಿಕೆಯನ್ನ ನೀವು ಕೂಡ ಗಮನಿಸಿರಬಹುದು. ಈ ತರದ ಹೇಳಿಕೆಗಳು ಗೊಂದಲ ಶಾಸಕರ ನಡುವೆ ಇರ್ತಕ್ಕಂಥದ್ದು ಮತ್ತು ಸಾರ್ವಜನಿಕರು ಕೂಡ ಗೊಂದಲ ಆಗಿರ್ತಕ್ಕಂಥದ್ದು. ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದೆ ಅನ್ನೋ ಮಾತನ್ನ ಕಾಂಗ್ರೆಸ್ ಹೇಳ್ಕೊಂಡ್ರು ಕೂಡ ಈ ತರದ ರಾಜಕೀಯ ಗೊಂದಲದಿಂದ ಅವರೇ ಬಹುಮತ ಬಂದಿರತಕ್ಕಂಥ ಸರ್ಕಾರವನ್ನು ಕಳೆದುಕೊಳ್ಳುವಂತ ಭೀತಿಗೂ ಕೂಡ ಹೋಗ್ಬೋತಾ ಇವರಿಬ್ಬರ ತಿಕ್ಕಾಟ ಅನ್ನುವಂತ ಲೆಕ್ಕಾಚಾರಗಳು ಕೂಡ ಗೋಚರಿಸ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇವರಿಬ್ಬರ ತಿಕ್ಕಾಟದಿಂದ ಆಕ್ರೋಶಗೊಂಡಿರ್ತಕ್ಕಂಥದ್ದು, ಅಸಮಾಧಾನಗೊಂಡಿರ್ತಕ್ಕಂಥದ್ದು. ರಂಜಿತ್. ಓಕೆ.